ಹಾಗಾದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಹೇಗೆ? 22.5 ಲಕ್ಷ ಮಕ್ಕಳು ಬರೆದಂತಹ ಪರೀಕ್ಷೆ ಅಷ್ಟು ನೆಗ್ಲಿಜೆನ್ಸ್ ನಲ್ಲಾಯ್ತಾ? ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಯಾವ ಮೂಲೆಯಿಂದ, ಯಾವ ಹೋಲ್ನಿಂದ ಸೋರಿಕೆಯಾಯಿತು? ಪಕ್ಕಾ ಪ್ಲಾನ್ ಮಾಡಿ ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಲಾಗಿದೆ. ಎಲ್ಲಿ ಪ್ರಿಂಟ್ ಆಗಿದ್ದು ಪ್ರಶ್ನೆ ಪತ್ರಿಕೆ? ಮಹಾರಾಷ್ಟ್ರದ ನಾಸಿಕ್ ಪ್ರಿಂಟಿಂಗ್ ಪ್ರೆಸ್ ಇದರ ಮೂಲ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದ ಡಾಕ್ಟರ್ ಕೈ ಸೇರುತ್ತೆ ಪ್ರಶ್ನೆ ಪತ್ರಿಕೆ. ಅದಾದ ಬಳಿಕ ಸೋರಿಕೆ ಜಾಲದ ಕೈ ಸೇರೋದಕ್ಕೆ ಶುರುವಾಗುತ್ತೆ. ಡಾಕ್ಟರ್ನಿಂದ ಸೋರಿಕೆಯ ಆಪರೇಷನ್ ನಡೆಯುತ್ತೆ. ಅದರ ಪರಿಣಾಮ ಎಕ್ಸಾಮೇ ಡಮಾರ್ ಆಗ್ಬಿಟ್ಟಿದೆ. 5 ಪ್ರತ್ಯೇಕ ಸೆಟ್ಗಳು 5 ರಾಜ್ಯಗಳಿಗೆ ಡಾಕ್ಟರ್ ಪ್ರಶ್ನೆ ಪತ್ರಿಕೆಯನ್ನ ಕೊರಿಯರ್ ಮಾಡಿಬಿಡ್ತಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಹೇಗಿತ್ತು ಪ್ಲಾನ್? ಇಡೀ ಪ್ಯಾನ್ ಇಂಡಿಯಾ ಹಂಚಿಕೆ ಆಗಿದ್ದು ಹೇಗೆ? ಸದ್ಯಕ್ಕೆ ಕಾಡ್ತಾ ಇರುವಂತಹ ಬಿಗ್ಗೆಸ್ಟ್ ಕ್ವೆಶ್ಚನ್ ಇದು. ದೊಡ್ಡ ಮಟ್ಟದಲ್ಲಿ ಹೋರಾಟ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ, ಅದಾದ ಬಳಿಕ ನಡೆದಂತಹ ತನಿಖೆ, ನೀಟ್ ಎಕ್ಸಾಮ್ನಲ್ಲಾದಂತಹ ಅಕ್ರಮವನ್ನ ಬಯಲಿಗೆಳೆಯೋ ಇದರಲ್ಲಿ ಸಕ್ಸಸ್ ಆಗಿತ್ತು. ನೀಟ್ ಎಕ್ಸಾಮ್ನ ಅಕ್ರಮ ಬಯಲಾಗ್ತಾ ಇದ್ದ ಹಾಗೆ ಈಗ ಕ್ರಮದ ಬಗ್ಗೆ ಚರ್ಚೆಯಾಗ್ತಾ ಇದೆ. ಬಟ್ ತನಿಖೆಯ ಸಂದರ್ಭದಲ್ಲಿ ಹಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಬೆಳಕಿಗೆ ಬಂದಿದ್ದಾವೆ. ಏನದು ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಹೇಗೆ? ನೀಟ್ ಚೀಟಿಂಗ್ ಹಾದಿ ಯಾವ ರೀತಿಯಾಗಿತ್ತು? ಆಗ್ಲೇ ಉಲ್ಲೇಖ ಮಾಡಿದ ಹಾಗೆ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗಿದ್ದಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಪ್ರಿಂಟ್ ಆಗುತ್ತೆ. ನಾಸಿಕ್ನ ಪ್ರಿಂಟಿಂಗ್ ಪ್ರೆಸ್, ಅಲ್ಲಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗಿತ್ತು. ಅಲ್ಲಿಂದ ಅದು ಯಾರ ಕೈ ಸೇರ್ತು? ಹರಿಯಾಣದ ಗುರುಗ್ರಾಮ್ನ ವೈದ್ಯನ ಕೈ ಸೇರ್ತು. ಅಂದ್ರೆ ಪ್ರಿಂಟಿಂಗ್ ಪ್ರೆಸ್ ನಲ್ಲೇ ಯಾರೋ ಒಬ್ಬ ಕಿಲಾಡಿ ಇದ್ದ, ಆತನಿಂದ ಹರಿಯಾಣದ ಗುರುಗ್ರಾಮ್ನಲ್ಲಿರುವಂತಹ ವೈದ್ಯನ ಕೈ ಸೇರುತ್ತೆ ಪ್ರಶ್ನೆ ಪತ್ರಿಕೆ. ಆ ವೈದ್ಯನ ಮೂಲಕ ಪ್ಯಾನ್ ಇಂಡಿಯಾ ಹಂಚಿಕೆಯಾಗುತ್ತೆ. ರಾಜಸ್ಥಾನ್, ತೆಲಂಗಾಣ, ಆಂಧ್ರ, ಜಮ್ಮು ಹಾಗೆ ಕೇರಳ, ಈ 5 ರಾಜ್ಯಗಳಿಗೆ ಹಂಚಿಕೆ ಮಾಡುವಂತಹ ಕೆಲಸವನ್ನ ಹರಿಯಾಣದ ಗುರುಗ್ರಾಮ್ನ ಆ ವೈದ್ಯ ಮಾಡ್ತಾನೆ. ಇದನ್ನ ಇನ್ನೂ ನೀಟಾಗಿ ಹೇಳ್ತೀವಿ. ಆ ವೈದ್ಯ ಹೇಗೆ ಹಂಚಿಕೆ ಮಾಡ್ದ, ಹಂತ ಹಂತವಾಗಿ ಆ ನೀಟ್ ಪ್ರಶ್ನೆ ಪತ್ರಿಕೆ ಹೇಗೆ ಹಂಚಿಕೆ ಆಗ್ತಾ ಹೋಯ್ತು, ಆ ಸ್ಲೈಡ್ ನ ನೋಡೋಣ. ಗಮನಿಸ್ತಾ ಇದ್ದೀರಿ, ನಾಸಿಕ್ನ ಪ್ರಿಂಟಿಂಗ್ ಪ್ರೆಸ್ ನಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು, ನಾನಾಗ್ಲೇ ಹೇಳಿದೆ, ಮಹಾರಾಷ್ಟ್ರದ ನಾಸಿಕ್ ನಲ್ಲಿರುವಂತಹ ಪ್ರಿಂಟಿಂಗ್ ಪ್ರೆಸ್. ಅಲ್ಲಿಂದ ಒಂದು ಸೆಟ್ ಅದು ಎಲ್ಲಿಗೆ ಹೋಗುತ್ತೆ? ಹರಿಯಾಣದ ಗುರುಗ್ರಾಮ್ನಲ್ಲಿರುವಂತಹ ಆ ವೈದ್ಯನ ಕೈ ಸೇರುತ್ತೆ. ಒಂದು ಸೆಟ್ ಆತನ ಕೈ ಸೇರುತ್ತೆ. ಆ ವೈದ್ಯ ಏನು ಮಾಡ್ತಾನೆ? 5 ರಾಜ್ಯಗಳಿಗೆ 5 ಪ್ರತ್ಯೇಕ ಸೆಟ್ಗಳನ್ನ ಕಳುಹಿಸ್ತಾನೆ. ಅಂದ್ರೆ ಒಂದು ಸೆಟ್ನ 5 ಸೆಟ್ ಆಗಿ ಡಿವೈಡ್ ಮಾಡ್ತಾನೆ. ಅದರ ಪ್ರಿಂಟ್ ತೆಗೆದುಕೊಳ್ತಾನೋ, ಜೆರಾಕ್ಸ್ ತೊಳಿತಾನೋ, ಏನೋ ಒಂದು ಮಾಡ್ತಾನೆ. 5 ಸೆಟ್ ರೆಡಿ ಮಾಡ್ತಾನೆ. ಪ್ರತಿ ಸೆಟ್ ನಲ್ಲಿ ಒಟ್ಟು 10 ಪ್ರತಿ ಕ್ವೆಶ್ಚನ್ ಪೇಪರ್ ಇತ್ತು ಅನ್ನುವಂತ ಮಾಹಿತಿ ಇದೆ. ಅದಾದ ಬಳಿಕ ಮಧ್ಯವರ್ತಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ಆ ಪ್ರಶ್ನೆ ಪತ್ರಿಕೆಯನ್ನ ಹಂಚಿಕೆ ಮಾಡುವಂತಹ ಕೆಲಸ ಆಗತ್ತೆ. ಲಭ್ಯವಿರುವಂತಹ ಮಾಹಿತಿ ಪ್ರಕಾರ ಸುಮಾರು 15 ದಿನಗಳ ಹಿಂದೆನೆ, ನೀಟ್ ಪರೀಕ್ಷೆಯ 15 ದಿನಗಳ ಮುಂಚೆನೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಅದು ಈ ಹಾದಿಯ ಮೂಲಕ ನಾಸಿಕ್ನಲ್ಲಿರುವಂತಹ ಪ್ರಿಂಟಿಂಗ್ ಪ್ರೆಸ್ ನಿಂದ ಹರಿಯಾಣದ ಗುರುಗ್ರಾಮ್ಗೆ, ಗುರುಗ್ರಾಮ್ನಲ್ಲಿರುವಂತಹ ವೈದ್ಯನಿಂದ 5 ಬೇರೆ ಬೇರೆ ರಾಜ್ಯಗಳಿಗೆ, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶ, ಜಮ್ಮು ಕಾಶ್ಮೀರ, ರಾಜಸ್ಥಾನ, ಈ ಭಾಗಗಳಿಗೆ ಹಂಚಿಕೆಯಾಗುತ್ತೆ. ಅದಾದ ಬಳಿಕ ಮಧ್ಯವರ್ತಿಗಳ ಕೈ ಸೇರುತ್ತೆ. ಮಧ್ಯವರ್ತಿಗಳ ಮೂಲಕ ವಿದ್ಯಾರ್ಥಿಗಳ ಕೈ ಸೇರುತ್ತೆ. ಒಂದು ಕ್ವೆಶ್ಚನ್ ಪೇಪರ್ಗೆ 5 ಲಕ್ಷ, 3 ಲಕ್ಷ, 2 ಲಕ್ಷ, ಕೊನೆಗೆ ಇನ್ನೇನು ಲಾಸ್ಟ್ ಡೇಟ್ ಹತ್ರ ಬಂತು ಅನ್ನುವಂತ ಟೈಮ್ನಲ್ಲಿ 30,000, 20,000ಕ್ಕೂ ಕೂಡ ಆ ಪ್ರಶ್ನೆ ಪತ್ರಿಕೆಯನ್ನ ಮಾರಾಟ ಮಾಡಿದ್ದಾರೆ ಅನ್ನುವುದು ಲಭ್ಯವಾಗ್ತಾ ಇರೋ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.